ಮಂಜಿ ಮಂಜಿ ಬಾರಮ್ಮ ಇಲ್ಲಿ. ನಿನ್ನ ನಾದ್ನಿಗೊಂದ್ಸಲ ಫೋನ್ ಮಾಡ್ಕೊಡು, ಎಲ್ಲಿ ಬತ್ತಾವಳು ಕೇಳೋಣ. ಏನತ್ತೆ, ಯಾರಿಗೆ ಫೋನ್ ಮಾಡ್ಕೊಡೋಣ? ನಿನ್ನ ನಾದ್ನಿಗೊಂದ್ಸಲ ಫೋನ್ ಮಾಡ್ಕೊಡಮ್ಮ. ಒತ್ತಡನೆ ಟ್ರೈನಿಗೆ ಬರ್ತೀನಿ ಕಣಮ್ಮ ಅಂತೇಳಿ ನೆನೆ ಹೇಳದ್ಲು. ಡ್ಯೂಟ್ ಹತ್ತಾದ್ರೂ ಬಂದಿಲ್ಲ, ಏನು ಬತ್ತಿದ್ದಾಳ ಇಲ್ವಾ ಕೇಳೋಣ, ಒಂದು ಫೋನ್ ಮಾಡಲಿ. ಸರಿ ಕಣತ್ತೆ, ಆತು. ಫೋನ್ ತಗೋಬತ್ತೀನಿ ತಡೀರಿ. ಹಲೋ ಹಲೋ, ಕೇಳಿಸ್ತಿಲ್ವೇನಮ್ಮ? ಎಲ್ಲಿ ಬರ್ತದೀಯ? ಈಗ ಮೈಸೂರು ಬಿಟ್ಟಿದ್ದೀಯೇನು? ಇಲ್ಲಿ ಬರೋದು ಯೋಟತ್ತಾಗುತ್ತಮ್ಮ. ಸರಿ ಸರಿ ಆತು, ಹುಷಾರು. ನಿಧಾನಕ್ಕೆ ಬಂದ್ಬಿಡು. ಅತ್ತಮ್ಮ ಇಲ್ಲೇ ಕೂತಿತ್ತು. ಈಟತ್ತಾದ್ರೂ ಫೋನ್ ಮಾಡ್ಲವಲ್ಲ, ಬದಿತಾ ಇಲ್ವಾ ಕೇಳಮ್ಮ, ಫೋನ್ ಮಾಡಿ ಅಂತಲ್ಲ, ಅದಕ್ಕೆ ಮಾಡ್ದೆ ಕಣಂತೆ. ಹುಷಾರಾಗಿ ಬಾರಮ್ಮ. ಬತ್ತಿದಾಳಂತ, ಇನ್ನ ಮನೇಲೆ ಇದ್ದಾಳಂತ. ಬತ್ತಾಯ್ತಂತೆ. ಈಗಿನ್ನು ಮೈಸೂರು ಬಿಟ್ಟಿದ್ದೀನಿ ಕಣಕ್ಕೆ. ಒಂದು 12 ಗಂಟೆ ಹೊತ್ತಿಗೆ ಬಂದ್ಬಿಡ್ತೀನಿ ಮನೆಗೆ ಅಂತ ಹೇಳ್ತು ಕಣತ್ತೆ. ಯೋನ್ ಮಾಡ್ತಿದ್ರಮ್ಮ ಇಬ್ರು ನಿಂತ್ಕೊಂಡು? ಏನು ಇಲ್ಲ ಕಣ್ಮಾವಯ್ಯ, ಸುಮ್ಮನೆ ನಿಂತ್ಕೊಂಡ ಕಣಂದ್ ಬನ್ನಿ. ಸುಜಾತ ಬತ್ತದ್ಲಲ್ಲ, ಫೋನ್ ಮಾಡ್ಕೊಡಮ್ಮ, ಎಲ್ಲಿ ಬತ್ತಿದಾವ್ ಕೇಳೋಣ ಅಂತಲ್ಲ ಅತ್ತೆ. ಅವಳಿಗೆ ಫೋನ್ ಮಾಡ್ಕೊಂಡು ನಿಂತ್ಕೊಂಡು ಬನ್ನಿ, ಊಟ ಮಾಡಿ ಬನ್ನಿ ನೀವು. ಬತ್ತಾಯ್ತಂತ, ಇಲ್ಲಾಂದ್ರೆ ಇನ್ನ ಹೊತ್ತು ಹೊತ್ತಾಗುತ್ತಂತ. 12 ಗಂಟೆ ಹೊತ್ತಿಗೆ ಬರುತ್ತಂತೆ ಕಣ್ಮಾವಯ್ಯ. ಮನೆ ತಕ್ಕೆ ಬಂದ್ಬಿಡ್ತೀನಿ 12 ಗಂಟೆ ಹೊತ್ತಿಗೆ ಅಂತತ್ತು. ಮನೆ ತಕ್ಕ ಹೆಂಗ್ ಬರುತ್ತಂತಮ್ಮ? ಆ ಬ್ಯಾಗ್ಗಳನ್ನ ಇಟ್ಕೊಂಡು ಮಂತಕ್ ನಡ್ಕೊಂಡ್ ಬರೋಕ್ಕಾಗುತ್ತಂತ? ಆ ರೈಲ್ವೆ ಸ್ಟೇಷನಿಗೆ ನಾನೇ ಹೋಗ್ತಾನೆ, ಒಂದು 11:30 ಹಂಗೆ ನೆನ್ಸ್ಬಿಡಮ್ಮ ನನಗೆ, ನಾನೇ ಹೋಗಿ ಕರ್ಕೊಂಬರ್ತೀನಂತೆ. ಏನ ಆಟ ಗೀಟ ಮಾಡ್ಕೊಂಡ್ ಬರುತ್ತೇನೆ ಕಣ್ಮಾವಯ್ಯ? ಮತ್ತೊಂದ್ಸಲ ನೀವ್ಯಾಕೆ ಅಂತ ಹೇಳಿ ಆಟ ಗೀಟ ಮಾಡ್ಕೊಂಡ್ ಬರುತ್ತ ಏನ? ಯಾಕೆ ಫೋನ್ ಮಾಡಮ್ಮ, ಆಟ ಮಾಡ್ಕೊಂಡ್ ಬರ್ತೀಯಾ ಇಲ್ಲಾಂದ್ರೆ ಮಾವಯ್ಯನ ಕಳ್ಸೋಣ ಅಂತ ಹೇಳಿ. ಸರಿ ಕಣತೆ, ಆತು. ಇನ್ನೊಟ್ಟದ್ ಬಿಡ್ಕೊಂಡ್ ಮಾಡ್ತಾನೆ. ಈಗಿನ್ನು ಮೈಸೂರು ಬಿಟ್ಟೈತಂತೆ. ಮಧ್ಯಾಹ್ನ ಊಟದಷ್ಟೊಳಗೆ ಬಂದ್ಬಿಡುತ್ತೆ. ಮಧ್ಯಾಹ್ನ ಅಡುಗೆ ಏನ್ ಮಾಡೋಣಂತೆ? ಮಧ್ಯಾಹ್ನಕ್ಕೆ ಕೋಳಿ ಗಿಳಿ ಏನಾದ್ರು ತಂದ್ಬಿಡ್ತೀನಿ, ಮಾಡ್ಬಿಡಮ್ಮ ಅತ್ಲಾಗಿ. ಸರಿ ಕಣ್ಮಾವಯ್ಯ, ಆಯ್ತು. ಹೋಗಿ ತಗೊಂಬರಗೆ ಮಧ್ಯಾಹ್ನ ಊಟಕ್ಕೆ ಮಾಡ್ಬಿಡ್ತೇನೆ ಅತ್ಲಾಗಿ. ಅಯ್ಯೋ, ಅವ್ಳು ಕೋಳಿ ಮಾಡಿದ್ರೆ ಅಂತ ತಿನ್ನಲ್ ಕಣಂತೆ. ಒಂದ್ ಮಾತು ಫೋನ್ ಮಾಡಿ ಕೇಳ ಸುಮ್ಮರು. ಇವತ್ತು ಕೋಳಿ ತರದ ಇಲ್ಲ ನಾಳೆ ತರದಮ್ಮ ಅಂತ ಕೇಳ್ಬಿಡ್ತಾರನ. ಒಬ್ಬ ಮಾಡಿದ್ರಾಗ ಸುಮ್ಮನೆ ರಾಜ, ಬಂದಿಸ್ಲೆ ಕೋಳಿ ಸಾರು ಮಾಡಬಾರ್ದು. ಕೋಳಿ ಮಾಡಿದ್ರೆ ತಿಂದಾನ ಏನೇ ತಿಂತದ್ ಕಣ, ಸುಮ್ಮರ್ ನೀನು. ನೋಡಂತ ತಡೀರಿ ಮಾವ, ಒಂದ್ ಮಾತು ಫೋನ್ ಮಾಡಿ ಕೇಳ್ಬಿಡೋಣ. ಕೋಳಿ ಮಾಡೋದ ಇಲ್ಲ ಒಬ್ಬಿಟ್ಟನ್ ಸಾರು ಮಾಡಿ ಒಬ್ಬಿಟ್ಟು ಮಾಡೋಣ ಅಂತ ಹೇಳಿ. ಕಣಂತ ಒಂದ್ ಮಾತು ಕೇಳ್ಬಿಟ್ರ ಮಾತ್ಲಾಗಿ, ಅದ್ ಏನ್ ತಿನ್ನೋದ ತಂದ್ಕೊಡ್ತೀನಿ, ಮಾಡ್ಕೊಡೋರ್ ಅಂತ ಕೇಳಿ ಒಂದ್ ಮಾತ. ಫೋನ್ ಮಾಡಮ್ಮ, ಇಲ್ಲಿ ನಾನು ಮಾತಾಡ್ತೀನಿ. ಇದೇನಮ್ಮ ಇದು? ಊಟತ್ತಾದ್ರೂ ಫೋನ್ ಎತ್ತುತ್ತಿಲ್ಲ. ಏನ್ ಫೋನ್ ಏನ್ ಕಳ್ದಾಯ್ಕಂಡ್ಲ ಹೆಂಗ ಇವಳು? ಫೋನ್ ಕಳ್ದಾಯ್ಕಣಕ್ಕೆ ಏನ್ ಚಿಕ್ಕ ಹುಡುಗೇನತ್ತೆ? ಎಲ್ಲ ಬ್ಯಾಗಿಗಳು ಕಾಯ್ಕೊಂಡೈತೇನ? ಕೇಳಿಸ್ತಿಲ್ಲ ಕಣ, ಸುಮ್ಮರಿ. ನೋಡ್ ಮಾಡ್ತಾಳ ಅವಳೆಯ. ಇನ್ನೊಂದ್ಕಿತ ಫೋನ್ ಮಾಡಿ ನೋಡಮ್ಮ ಎತ್ತದ ಹೆಂಗೆ ಅಂತ ಹೇಳಿ. ಮಗ ಬೇರೆ ಜೊತೆ ಕರ್ಕೊಂಬತ್ತಿರುತ್ತೆ, ಫೋನ್ ಕೈಲಿಡ್ಕೋಬಾರ್ದ ಇದು? ಎಲ್ಲ ಆಕಾಯ್ತ ಏನೋ, ಯೋಟತ್ತಿಗೆ ಬರ್ತೀನಿ, ಏನ್ ತಿಂತೀನಿ ಏನ್ ಉಣ್ತೀನಿ ಅಂತಾನೆ ಹೇಳಕ್ಕಲ್ಲ ಏನಲ್ಲ. ಒಂದ್ಸಲ ಫೋನ್ ಮಾಡಿ ಹೇಳ್ಬಿಟ್ರೆ ಇನ್ ಫೋನ್ ಎತ್ತಗಾರ ಬ್ಯಾಗೊಳಿಗೆ ಹಾಕಿರ್ ಮುಗಿದ್ ಕತೆ. ಇನ್ನ ಊರಿಗೆ ಬರೋ ತನಕ ಫೋನ್ ಗೀನ್ ಏನೂ ಇಲ್ಲ. ನೀನ್ ಸುಮ್ ಕೂತ್ಕೊಳ್ಳಿ, ಮನೆ ಬಾಕ್ಲಲ್ಲಿ ಕೂತ್ಕೊಂಡು ಯಾಕೆ ಬಾಯ್ ಬಡ್ಕಂತೀಯ? ಅವಳು ಮೈಸೂರಿಂದ ಬತ್ತಿರಳ್ಗೆ ಗೊತ್ತಿರಲ್ವೇನೆ ಹೆಂಗ್ ಬರ್ಬೇಕು ಏನು ಅಂತೇಳಿ. ಎಲ್ಲ ಬ್ಯಾಗೊಳಿಗೆ ಹಾಕಿರುತ್ತೆ. ಸುಮ್ಮನೆ ನೀನು ನೋಡ್ಬಿಟ್ಟು ಫೋನ್ ಮಾಡ್ತಾಳ ಅವಳೆಯ. ಹಂಗಲ್ ಕಣಜ, ಬಾಯ್ ಬಡ್ಕೊಳ್ಳೋದಲ್ಲ. ಆ ಹುಡುಗಿ ಕರ್ಕೊಂಡು ತೂರದಿಂದ ಬತ್ತಿರುತ್ತೆ ನೋಡಿದ್ರೆ ಫೋನ್ ಕೈಲಿಡ್ಕೋಬಾರ್ದೇನಜ? ಎತ್ಲಾಗಾರ ತಪ್ಪಿಸ್ಕೊಂಡ್ರಿ ಏನಜ ಮಾಡೋದು? ಇದೇನಮ್ಮ ಮಂಜಿ, ನಿಮ್ಮ ಅತ್ತೆಗೇನಾರ ತಲೆಗಿಲ ಕೆಟ್ಟೋಗೈತ ಹೆಂಗೆ? ಅವಳು ನೋಡ್ರ 17-8 ವರ್ಷದಿಂದವ ಮೈಸೂರ್ಗು ನಮ್ಮೂರ್ಗು ಓಡಾಡ್ತಿದ್ದಾಳೆ. ಇವಳು ನೋಡಿದ್ರೆ ಕಳಗಿಲ್ದು ಓದಾಳ್ ಕಣ ಅಚ್ಚ ಅಂತ ಬಾಯ್ ಬಿಡ್ಕಂತಾಳಲ್ಲಮ್ಮ ಇವಳು. ನೋಡೊಂದ್ಸಲ ಹಾಸ್ಪಿಟ್ಲ್ಗಾರ ಕರ್ಕೊಂಡೋಗಮ್ಮ, ತಲೆಗಿಲ್ ಕೆಟ್ಟೋಗೈತೆ ಹೆಂಗೆ ಅಂತ ಹೇಳಿ. ಅಜೋ, ನೀ ಸುಮ್ಮನೋಗ್ ನೀನು. ನನ್ಗೆ ಯಾಕೆ ತಲೆ ಕೆಟ್ಟೋಗುತ್ತ ಅಜ್ಜ? ಇರೋದು ಹೇಳಿದ್ರೆ ಹಿಂಗಮ್ಮತ್ ನೀನು. ಅತ್ತೆ, ಅವ್ರಿಗೆ ಬರೋದ್ ಗೊತ್ತಿಲ್ವೇನ್ ಸುಮ್ನಿರತ್ತೆ? ನೀವ್ಯಾಕೆ ಹಂಗ ಗಾಬರಿ ಮಾಡ್ಕೊಂತಿದ್ರ? ಬತ್ತಕಣ ಸುಮ್ನಿರಿ ಅವರು. ಹಂಗಲ್ ಕಣಮ್ಮ, ಫೋನ್ ಬೇರೆ ಎತ್ತುತ್ತಿಲ್ವಲ್ಲ, ಅದಕ್ಕೆ ಹಂಗ ಅಂದೆ ಕಣಮ್ಮ ನಾನು. ನಾನೊಂದ್ಸಲ ಮಾಡ್ಬಿಟ್ಟು ನೋಡ್ತೀನಿ ತಡ್ರಿ, ಫೋನ್ ಎತ್ತಾನೆ ಏನು. ಆ ಫೋನ್ ಎಲ್ಲ ಮಾವ ಹೇಳಂಗೆ ಬ್ಯಾಗಿಗೆ ಹಾಕೊಂಡಿರ್ತಾರೆ. ಕೇಳ್ಸಕ್ಲ ಕಣ, ಸುಮ್ನಿರತ್ತೆ. ನಾನು ಮಾಡಿ ಕೇಳ್ತೀನಿ, ಎಲ್ಲಿ ಬರ್ತಾವ್ರೆ ಏನು ಊಟ ಮಾಡ್ತೀರ ಅಂತ ಹೇಳಿ ಕೇಳ್ತೀನಿ ನಾನು. ನೀವು ಸುಮ್ನಿರಿ, ನೀವು ಗಾಬರಿ ಆಗ್ಬೇಡಿ ನೀವು. ನೀನೊಂದ್ಸಲ ಫೋನ್ ಮಾಡಮ್ಮ, ನೋಡೋಣ ಎತ್ತಾಳ ಇಲ್ವಾ ಅಂತ ಹೇಳಿ. ಮಾಡುದಿರ್ನಿ. ಹಲೋ ಹಲೋ, ಎಲ್ಲಿ ಬರ್ತಿದ್ಯಮ್ಮ? 2-3 ಸಲ ಫೋನ್ ಮಾಡಿದ್ರು ಫೋನ್ ಎತ್ತಲಿಲ್ಲ ನೀನು. ಅತ್ತೆ ಅಂತೂ ಇಲ್ಲಿ ಗಾಬರಿ ಆಗ್ಬಿಟ್ಟೈತಿ. ಆ ಮಗ ಕರ್ಕೊಂಡು ತೂರದಿಂದ ಬತ್ತೈತೆ, ಒಂದು ಫೋನ್ ಎತ್ತುತ್ತಿಲ್ವಲ್ಲ, ಫೋನ್ಗಿನ್ ಕಳ್ದೋಗೈತ ಏನು ಅಂತ ಹೇಳಿ ಅತ್ತಮ್ಮ ಇಲ್ಲಿ ಗಾಬರಿ ಆಗೈತೆ. ನೀನ್ ನೋಡು ಫೋನ್ ಎತ್ತಬಾರ್ದೇನಮ್ಮ? ಹೌದೇ? ಸರಿ ಸರಿ ಆತು. ಮಧ್ಯಾಹ್ನ ಊಟಕ್ಕೆ ಕೋಳಿ ತರ್ಸದ ಮಟನ್ ತರ್ಸದಮ್ಮ? ಒಬ್ಬಟ್ಟು ಮಾಡೋಣ. ಸರಿ
ಸರಿ ಸರಿ ಆತ್ ಕಣಮ್ಮ ಹುಷಾರಾಗ್ ಬಾ ಮತ್ತೆ. ಹಾ ಅತ್ತಿಲ್ ಗಾಬರಿ ಆಗ್ಬಿಡುತ್ತೆ ನೀನ್ ಬರ್ಲಲ್ಲ ಹುಷಾರಾಗಿ ಅಂದ್ರೆ. ಹುಷಾರಾಗ್ ಬಾ ನೀನು. ಏನಂತಮ್ಮ ಯಾಕೆ ಫೋನ್ ಎತ್ತಲ್ವಂತೆ? ಏನು ಇಲ್ವಂತ ಕಣತೆ. ನೀವೇನ್ ಗಾಬರಿ ಆಗ್ಬೇಡಿ ಸುಮ್ಮರಿ. ಫೋನ ಬ್ಯಾಗ್ ಒಳಗೆ ಹಾಕಿತ್ತಂತಲ್ಲ ಕೇಳಿಸ್ಲಲ್ವಂತ ಕಣ ಸುಮ್ಮರಿ. ಸರಿ ಸರಿ ಆತು. ಏನ್ ಕೋಳಿ ತರದಂತ ಮಟನ್ ತರದಂತಮ್ಮ? ಕೋಳಿ ಏನ್ ಬೇಡವಂತ ಕಣ ಮಾವಯ್ಯ. ಕೋಳಿನೂ ಬೇಡ ಮಟನು ಬೇಡ. ಸುಮ್ನೆ ಒಬ್ಬಿಟ್ಟು ಮಾಡೋದಕ್ಕೆ ನನ್ಗೆ ಒಬ್ಬಿಟ್ಟು ತಿನ್ನಂಗಾಗೈತೆ ಅಂತೈತಿ. ಅಯ್ಯೋ ನೋಡಮ್ಮ ಅಪ್ಪುಪ್ರಿಗೆ ಮನೆಗೆ ಬರುತ್ತ ಮಗಳು ಒಂದು ಮಟನ ಕೋಳ ಏನಾರ ತಿನ್ನನ ಅನ್ನತ್ತೇನಮ್ಮ. ಒಬ್ಬರು ತಿನ್ನೋದಂತಿ ಇನ್ನೇನು ಮಾಡ್ತೀಯ? ಒಬ್ಬಿಟ್ಟನೆ ಮಾಡ್ಕೊಡಮ್ಮ ಅತ್ಲಾಗಿ. ಇನ್ನೇ ನಾಳಿಕೆ ನಾಡ್ದೆಲ್ಲ ಇರುತ್ತಲ್ಲ, ಒಂದಿನ ಕೋಳಿ ಅಂತೆ ಒಂದಿನ ಮಟನು ಒಂದಿನ ಮೀನು ತಂದು ಮಾಡಿದ್ರೆ ಆಗುತ್ತೆ. ಒಬ್ಬಿಟ್ಟನೆ ಮಾಡಮ್ಮ ಅತ್ಲಾಗಿ. ಸಾಮಾನು ಏನೇನು ಬೇಕು ಹೇಳ್ಬಿಟ್ಟು ನನಗೆ, ಸಾಮಾನು ತಂದು ಕೊಟ್ಬಿಡ್ತೀನಿ ಒಬ್ಬಿಟ್ಟಿಗೆ ಮಾಡುವಂತತ್ಲಾಗಿ. ಅತ್ತೆ ಏನ್ ಕಾಯಿ ಒಬ್ಬಿಟ್ಟು ಮಾಡೋಣ ಬೇಳೆ ಒಬ್ಬಿಟ್ಟು ಮಾಡೋಣ ಅತ್ತೆ? ಅಯ್ಯ ಮಗ ಒಂದ್ ಮಾತು ಅವಳನ್ನ ಕೇಳ್ಬೇಕಿತ್ತು ಕಣಮ್ಮ. ಎಂತ ಒಬ್ಬಿಟ್ಟು ಮಾಡೋಣ ಅಂತ ಹೇಳಿ. ಲೇ ಅತಿಯಾಗ ಆಡ್ತದ್ಯಾ ಕಡೆ ನೀನು, ಅತಿಯಾಗ ಆಡ್ತದ್ಯಾ. ಮಗಳು ಬತ್ತಿದ್ದಾಳೆ ಅಂತ ಹೇಳಿ ಎಲ್ಲಾನು ಫೋನ್ ಮಾಡಿ ಕೇಳ್ಬೇಕಂತೆ. ಏನೋ ಒಂದು ನಿಂಗೆ ತಿಳಿದಿದ್ದು ಮಾಡಮ್ಮ ನೀನು. ಅವಳು ಏನು ಮಾಡಿರು ತಿಂತಾಳ ಕಣಂತೆ. ನೀನು ಈ ಅಜ್ಜಿ ಮಾತು ಕೇಳಕ್ ಹೋಗ್ಬೇಡ ನೀನು. ನಿನಗೆ ತಿಳಿದಿದ್ದು ಮಾಡಮ್ಮ ನೀನು. ಏನು ಸಾಮಾನಿಲ್ಲ ನನಗೆ ಕೊಡಿಲ್ಲ, ನನಗೆ ಹೇಳಿಲ್ಲ, ನಾನು ತಗೊಂಬಂದು ಕೊಟ್ಟನಂತೆ. ಈ ಅಜ್ಜಿ ನಿನ್ನ ಮಾತು ಕೇಳ್ಬೇಡ ಕಣಮ್ಮ ನೀನು. ನೀನು ತಿಳಿದಿದ್ದು ನೀನು ಮಾಡೋಕೆ ಸುಮ್ಮನೆ ಏನು ಬೇಕಾದ ಹೇಳತ್ತಿ ಅಜ್ಜಿ ಕೂತ್ಕೊಂಡ್ಬಿಟ್ಟು ಆಚೆ ಕಡೆಗೆ. ಅಲ್ ಕಣಜ್ಜ ಅವಳಿಗೋಸ್ಕರ ಮಾಡ್ತಿದೀವಿ ಅಂದ್ಮೇಲೆ ಅವಳು ಏನ್ ತಿಂತಾಳ ಏನ್ ತಿನ್ನಕ್ಕ ಅಂತ ಕೇಳ್ಕೊಂಡ್ ಮಾಡ್ಬಾರ್ದೇನಜ್ಜ? ಓಹೋ ನೀನ್ ಆಡ್ತೀನಿ ನೀನು ಸುಮ್ ಕುತ್ಕೊ ನೀನು. ಕೇಳೋದು ಬೇಡ ಏನು ಬೇಡ. ಹೋಗಮ್ಮ ನೀನು ಸುಮ್ ಕಾಯೊಬ್ಬಿಟ್ಟು ಮಾಡು. ಕಾಯೊಬ್ಬಿಟ್ಟ ಸಣ್ಣಳಿದ್ದಾಗೆಲ್ಲ ತಿಂತಿರ್ಲಿವೆ ನಮ್ಮ ಮನೆಗೆ. ಈಗಲೂ ತಿನ್ನದ್ ಕಣದ್ ನೀನು ಮಾಡೋಂಗ್ ನೀನು. ಏನ್ ಜಾಸ್ತಿ ಆಡ್ತಾವಳು ಇವಳು. ಓಹೋ ಸರಿ ಆತು ಹೋಗಮ್ಮ. ಕಾಯ ಬಿಟ್ಟು ಮಾಡಿ ಒಂಚೂರು ಬೇಳೆ ಹಾಕ್ಬಿಟ್ಟು ಒಬ್ಬಿಟ್ಟಿನ ಸಾರು ಮಾಡೋಗತ್ಲಾಗ ಇನ್ನೇನು ಮಾಡ್ತೀಯ? ಬೇಳೆ ಒಬ್ಬಿಟ್ಟು ಮಾಡಿದ್ರೆ ಬೇಳೆ ಸಾರು ಮಾಡಕ್ಕೂ ಚೆನ್ನಾಗಿರ್ತಿತ್ತು. ಇವಾಗ ನೋಡ್ರೆ ಕಾಯಿ ಒಬ್ಬಿಟ್ಟು ಮಾಡು ಅನ್ನುತ್ತೆ. ಕಾಯಿ ಒಬ್ಬಿಟ್ಟನೆ ಮಾಡ್ಬಿಟ್ಟು ಒಂಚೂರು ಒಬ್ಬಿಟ್ಟಿನ ಸಾರು ಮಾಡಾಗ ಮಾತ್ಲಾಗ ಅದಕ್ಕೆ. ಸರಿ ಕಣತ್ತೆ ಆತು. ಕಾಯಿ ಒಬ್ಬಿಟ್ಟೆ ಮಾಡ್ತೀನಿ ಬಿಡಿ ಅತ್ಲಾಗಿ. ಮಾವಯ್ಯ ಸಾಮಾನು 1 ಲೀಟ್ರ್ ಎಣ್ಣೆ, ಮೈದಾ ಹಿಟ್ಟು, ಏಲಕ್ಕಿ ಶುಂಠಿ, ಏಲಕ್ಕಿ ಕಾಯಿ ಇಷ್ಟು ತಗೊಂಬನ್ನಿ ಸಾಕು. ಇನ್ ಮಿಕ್ಕಿದೆಲ್ಲ ಮನೆಗೆ ಈತೆ ಹಾಕಿ ಮಾಡ್ತೀನಂತೆ ನಾನು. ಸರಿ ಕಣಮ್ಮ ಆತು. ಬೆಲ್ಲ ಗಿಲ್ಲ ಏನು ಬೇಡವೇನಮ್ಮ? ಬೆಲ್ಲ ಎಲ್ಲ ಮನೆಗೆ ಈತೆ ಕಣ್ ಮಾವಯ್ಯ. ಇಷ್ಟು ಮಾತ್ರ ತಗೊಂಬನ್ನಿ ಸಾಕು. ಮತ್ತೆ ಮಾವಯ್ಯ ಹೆಸರು ಬೇಳೆ ತಂದ್ಬಿಡಿ. ಒಂಚೂರು ಕೋಸಂಬರಿ ಮಾಡ್ಬಿಡ್ತೀನಿ. ಹೆಸರು ಬೇಳೆ ತಂದ್ಬಿಡಿ ಅತ್ಲಾಗಿ. ಸರಿ ಕಣಮ್ಮ ಆತು. ಇನ್ನೇನಾರ ಬೇಕು ಅಂದ್ರೆ ಈಗಲೇ ನೆನೆಸ್ಕೊಂಡ್ಬಿಡಮ್ಮ. ಮತ್ತೆ ನಾನು ಹೋಗಿ ಬರೋಕ್ಕಾಗಲ್ಲ ಆಡ್ತೂರವ. ಇನ್ಯಾನು ಬೇಡ ಕಣ್ ಮಾವಯ್ಯ. ಹೇಳಿದಿನಲ್ಲ ಅಷ್ಟು ಮಾತ್ರ ತಗೊಂಬನ್ನಿ. ಇನ್ ಮಿಕ್ಕಿದೆಲ್ಲನೂ ಅತ್ತೆ ಅವತ್ತು ಕೇರ್ಪೇಟೆಗೆ ಹೋಗಿತ್ತಲ್ಲ ತಗೊಂಬಂದಿದ್ ಕಾಣಂತ ಅಷ್ಟು ಮಾತ್ರ ತಗೊಂಬನ್ನಿ ಸಾಕು ಕಾಣತ್ತಿ. ಸರಿ ಸರಿ ಆತ್ ಕಣಮ್ಮ. ಹೋಗಿ ತಗೊಂಬಂದ್ಬಿಡ್ತೀನಿ. ಅದೇನೇನು ಬೇಕು ಅಂತೇಳಿ ಎಲ್ಲಾನು ಬಿರು ಮಾಡ್ಕೊಬಿಡಮ್ಮ. ಅತ್ತೆ ಒಬ್ಬಿಟ್ಟು ಜೊತೆಗೆ ಇನ್ನೇನೇನು ಅಡುಗೆ ಮಾಡೋಣತ್ತೆ? ಇನ್ನೇನು ಮಾಡ್ತೀಯಮ್ಮ? ಒಂದೆರಡು ಒಬ್ಬಿಟ್ಟು, ಬೋಂಡ, ಕೋಸಂಬರಿ, ಅನ್ನ ಸಾರು ಮಾಡೋಕಮ್ಮ ಸಾಕು. ಸರಿ ಕಣತ್ತೆ ಆತು. ಅಷ್ಟು ಮಾಡ್ತೀನಿ ನಾನು ಬಿಡಿ ಅತ್ಲಾಗಿ. ನನ್ನ ಮಗಳು ನನ್ನ ಮನೆಗೆ ಬಂದು ಅಲ್ಲಿ 6-7 ತಿಂಗಳಾಗಿತ್ತು. ಅಯ್ಯೋ ನನಗಂತೂ ನನ್ನ ಮಗಳು ಬರ್ತಿರೋದು ಹೊಸಿ ಸಂತೋಷ ಆಗ್ತಲ್ಲ ಅತ್ಲಾಗಿ. 7 ಹೊತ್ತಿಗೆ ನೋಡ್ತೀನಿ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಏನು ಇಲ್ಲ ಕಣ್ ಬಾರ್ಲ ಪಾಪ. ನಿಮ್ಮ ಅತ್ತೆ ಬತ್ತಿತ್ತಲ್ಲ 7 ಹೊತ್ತಿಗೆ ಬರುತ್ತಾ ಏನು ಅಂತ ಹೇಳಿ ಮಾತಾಡ್ಕೊಂತಿದ್ದೆ ಕಣಂತ ಬಾರು. ಅಯ್ಯೋ ಅಯ್ಯೋ ನಿಧಾನ ಕಣವು, ನಿಧಾನಕ್ಕೆ ಕೇಳು. ಎಲ್ಲಾನು ಒಂದೇ ಸಲ ಕೇಳ್ರು ನಾನು ಏನಂತ ಹೇಳೋನು. ಈಗಿನ್ನು ಮೈಸೂರಿಂದ ಬದಿತಂತೆ 12 ಗಂಟೆ ಹೊತ್ತಿಗೆ ಬರುತ್ತಂತೆ ಕಣೋ ನಿಮ್ಮ ಅತ್ತೆ. ಹ್ಞೂ ಕಣ್ಣ ಪಾಪ, ನೀನಿದ್ಯಾ ಅಂದ್ಮೇಲೆ ತರ್ದಂಗಿರುತ್ತೇನೋ. ನಿನ್ಗೋಸ್ಕರ ತಗೊಂಬರುತ್ತ ತಗೊಳ್ಳೋ ನಿಮ್ಮ ಅತ್ತೆ. ಈಗಿನ್ನು ಪಾನ್ ಮಾಡಿದ್ದ ಕಣ್ಣ ಪಾಪ. ಮೈಸೂರು ಬಿಟ್ಟು ಬತ್ತಿದ್ದೀನಿ ಅಂತ ಹೇಳಿದ್ದೆ. ಸುಮ್ನಿರ್ ಬರುತ್ ಕಣಂತೆ. ಸಂದು ಫೋನ್ ಮಾಡಬಾರ್ದಂಗೆ. ಇಲ್ಲ ಕಣೋ ನಿಮ್ಮ ಅತ್ತೆ ಬೆಳಗ್ಗೆ ಹೋಗಲ್ ಕಣೋ ಸುಮ್ಮರು. 1-2 ದಿನ ಉಳ್ಕೊಂಡು ಹೋಗುತ್ ಕಣೋ ಸುಮ್ಮರು. ಸರಿ ಕಣೋ
ಇದೇನಪ್ಪ ಇದು ಬೋರ್ ಅಜ್ಜ ತಿರುಗ್ ನೋಡ್ದಂಗೆ ಹೋಗ್ತೈತೆ. ಅಜೋ ಅಜ್ಜ, ಇದೇನ ಅಜ್ಜ ಯೂಟ್ಗೆ ಹೋಗಿರೋ ತಿರುಗ್ ನೋಡ್ದಂಗೆ ಹೋಗ್ತದೀಯ? ಥೋ, ಯಾನ ಸಿದ್ದಪ್ಪ ನಿಂದು ಯಾಕಂಗ್ ಕೂಕೊಂಬತ್ತದೀಯ ಹಿಂದಿಂದೆಯ? ಇದೇನ ಅಜ್ಜ ಹಿಂಗಂತದೀಯ? ಯಾಕೆ ನೀನು ಕೂಗ್ ಬರ್ದೇನ ಅಜ್ಜ? ನಾನು ಒಬ್ನೇ ಹೋಗ್ತದಲ್ಲ, ಎಲ್ಗ್ ಹೋಗ್ತಿದ್ಯಾ ಕೇಳೋಣ ಅಂತೇಳಿ ಕೂಗಿದ್ರೆ ಯಾಕೆ ಕೂಕೊಂಬತ್ತದೀಯ ಸಿದ್ದಪ್ಪ ಅಂತ ಬೈತಿಯಲ್ಲ ಅಜ್ಜ ನೀನು? ಇದ್ಯಾಕ ಸಿದ್ದಪ್ಪ ಬೋರಜ್ಜನ ಹಂಗೆ ಕೂಕೊಂಡು ಹೋಗ್ತದೀಯ? ನಾನು ಅದನ್ನೇ ಕೇಳ್ತದೀನಿ ಕಣ್ ಕುಮಾರ. ಇದ್ಯಾಕಂಗ್ ಕೂಕೊಂಬತ್ತದೀಯ ನೀನು ಹಿಂದಿಂದೆ ಅಂತ ಹೇಳಿ ಕೇಳ್ತದನಿ. ಅಯ್ಯ ನಾನು ಯಾಕೆ ಕೂಕೊಂಡು ಹೋಗನ್ ಕುಮಾರ? ಸುಮ್ಮನೆ ಕೂಗ್ದೆ ಅವಾಜ್ ಹೋಗ್ತಲ್ಲ ಒಂದೇಯ, ಎಲ್ಗ್ ಹೋಗ್ತಿದ್ಯಾ ಅಜ್ಜ ಅಂತೇಳಿ ಕೂಗ್ದೆ ಕಣೋ ಆಟಯ್ಯ. ಮನೇಲೆ ನಾವು ಅಬ್ಬಿಟ್ ಮಾಡ್ಕೊಂತಾರಂತೆ, ಅದಕ್ಕೆ ಹೋಗ್ ಒಂದ್ರ ಸಾಮಾನು ಕಟ್ಟಿಸ್ಕೊಂಡ್ ಬರೋಣ ಅಂತೇಳಿ ಹೋಗ್ತಿದ್ದೆ ಅಂಗಡಿಗೆ. ಈಗ ನಂಗೆ ಒಬ್ಬಟ್ಟು ಮಾಡಿಸ್ತಿದ್ಯಾ ಅಜ್ಜ ಮನೆಗೆ? ಹಬ್ಬಿಲ್ಲ ಏನಿಲ್ಲ, ಈಗ ಒಬ್ಬಿಟ್ಟು ಮಾಡಿಸ್ತಿದ್ಯಾ? ಮೈಸೂರಿಂದ ನನ್ನ ಮಗಳು ಬತ್ತಿದಾವ್ ಕಾಣಿಸಿದ್ದಪ್ಪ. ಅದಕ್ಕೆ ಒಬ್ಬಿಟ್ಟು ಮಾಡ್ಕೊಡೋದಕ್ಕೆ ಅಂತೇಳಿ ಅವ್ರ ಅದಕ್ಕೆ ಫೋನ್ ಮಾಡಿತ್ತಂತೆ. ಅದಕ್ಕೆ ಹೋಗ್ ಮಾವಯ್ಯ ತಗೊಂಬಂದು ಮಾಡ್ಕೊಡ್ತೀನಿ ಅಂತಲ್ಲ, ಅದಕ್ಕೆ ಹೋಗಿ ಸಾಮಾನು ತರೋಣ ಅಂತೇಳಿ ಹೋಗ್ತಿದ್ದೀನಿ ಕಣೋ. ನನ್ನ ಮಗಳು ಬತ್ತಿದ್ದಾಳೆ ಅದಕ್ಕೆ ಮಾಡ್ತಿದ್ದೀನಿ. ಹಂಗಂತ ಹೇಳಜ್ಜ, ಮತ್ತೆ ನೀನು ಯಾಕೆ ಸುಮ್ಮನೆ ಒಬ್ಬಟ್ಟು ಮಾಡಿಸ್ತೀಯಾ? ನಿನ್ನ ಮಗಳು ಬತ್ತಿರೋ ಹೊತ್ತಿಗೆ ನೀನು ಮಾಡಿಸ್ತಿರೋದು ಒಬ್ಬಟ್ಟ. ಹಂಗೆ ನಿಲ್ಕೊಂಡ್ಲ ಸಿದ್ದಪ್ಪ, ನಮಗೆ ಬೇಕು ಅಂದ್ರೂ ನಾವು ಮಾಡ್ಕೊಂಡು ತಿಂತಿರ್ತೇವಿ. ನನ್ನ ಮಗಳು ಬತ್ತಿರೋದಕ್ಕೋಸ್ಕರ ನಾನು ಮಾಡಿಸ್ತಿಲ್ಲ, ನಮಗೂ ತಿನ್ಬೇಕು ಅಂದ್ರೆ ಯಾವಾಗ್ಲಾರ ಮಾಡಿಸ್ಕೊಂಡು ತಿಂತೀವಿ ಕಣೋ. ಸಿದ್ದಪ್ಪ ಎಲ್ಲ ಅವ್ರ ಮನೆ ಹಂಗೆ ಅನ್ಕೊಬಿಟ್ಟು ಅನ್ಕೊಂಡ್ ಬರೋಜ ನಿನ್ನ. ಇದ್ಯಾಕ್ಲ ಕುಮಾರ ಹಂಗೆ ಕಿಂಡಲ್ ಮಾಡ್ತದಿಯಲ್ಲ? ಯಾಕೆ ನಮ್ಮ ಮನೆ ಏನು ಒಬ್ಬಟ್ಟು ಗಿಬ್ಬಟ್ಟು ಏನು ತಿನ್ನಲ್ವೇನೋ ನಾವು? ನಾನು ಹಂಗೆ ಅನ್ನೇ ಸಿದ್ದಪ್ಪ ನೀನು ಒಬ್ಬಟ್ಟು ತಿನ್ನಲ್ಲ ಅಂತೇಳಿ. ನೋಡ್ತೇನೆ ಅಜ್ಜ ಹೆಂಗ ಆಡ್ತೇನೆ ಅಂತ, ಏನು ಏಳಂಗಿಲ್ಲಿ ಸಿದ್ದಪ್ಪಂಗಿ. ಸುಮ್ನು ಆಗ್ಲಾ ಕುಮಾರ, ನನ್ನ ಹೆಂಗೆ ಕಿಂಡಲ್ ಮಾಡಕ್ ಬರ್ಬೇಡ ನೀನು. ಹೋಗಾಗಲ್ಲಿ ಟೀಗಿ ಕಾಸು ಕೊಡೋಗ ಎಲ್ಲರಿಗೂ. ಟೀ ಅಂಗಡಿನೇ ಇಟ್ಟಿದ್ದೀನಿ ಅಂದಮೇಲೆ ಟೀ ಕಾಸು ಕೊಡ್ತಾನೆ, ಇನ್ನೇನು ಕಾಸು ಕೊಡೋ ಬಿಡೋ ಸಿದ್ದಪ್ಪ. ಹೋಗ್ತೀನಿ ಕಣಂತೆ. ಸರಿ ಕಣ ಜಾತು, ಹೋಗಿ ತಗೊಂಬರಾಗು. ಬಾ ಸಿದ್ದಪ್ಪ ಹೋಲಿ, ಒಂದು ಮಾತು ಬರ್ತದೆ ಒಂದು ಮಾತು ಒಯ್ತದೆ. ಅದು ಯಾಕಂಗೆ ಸಿಟ್ಕೊಂಡು ಹೋಗ್ತಿ? ಬಾ ಅಂಗಡಿ ಬಿದ್ದಿಗೆ ಹೋಗಿ ಬರೋರಂತೆ, ಟೀಗೆ ಕೊಡಿಸ್ತೀನಿ ಕುಡ್ಕೊಂಬರುವಿ. ಇಲ್ಲಿ ಕಣಂತ ಹೋಗಜ್ಜ, ನಾನೇನು ಟೀ ಕುಡಿಯಲ್ ಕಣಂತ ಹೋಗು. ಈಗಿನ್ನು ಮನೇಲಿ ಕುಡ್ಕೊಂಬಂದದನೇ, ನಾನೇನು ಅಂಗಡಿ ಬೀದಿಗೆ ಬರಲ್ ಕಣಂತ ಹೋಗಜ್ಜೋ. ಇದೇನ ಇದು ಅಂಗಡಿ ಬೀದಿಗೆ ಬರಲ್ಲ ಅಂತದ್ಯಾ? ಏನಾಯ್ತು ನಿನಗೆ? ಒಂಚೂರು ತೋಟದ ತಕೋಬೇಕಣಜ್ಜ, ಆಡಿಗೆ ಸೊಪ್ಪು ತಂದಲ್ಲ, ಸೊಪ್ಪು ತರಕಂತ ಹೋಗ್ತದನೇ. ನೀನು ಹೋಗೋದು ಏನು ಸಾಮಾನು ತಗೊಂಬರಾಗು. ಮತ್ತು ಗೌರಾಜಿಗೆ ಹೇಳ್ಬಿಡಜೋ ನನಗೊಂದೆರಡು ಒಬ್ಬಟ್ಟು ಇಟ್ಟಿರು ಅಂತ ಹೇಳಿ. ಕಣಂತ ಬಾದಾಸಿದ್ದಪ್ಪ, ನಿನ್ಗೆ ಒಬ್ಬಿಟ್ಟಿಲ್ಲ ಅಂತೀವೇನೋ? ನಾವು 4 ಜನ ಇದ್ದೀವಿ ಅನ್ ಮಾತ್ರಕ್ಕೆ 4 ನಾವು ಒಬ್ಬಿಟ್ಟು ಮಾಡ್ಕೋತೀವಿ ಅನ್ಕಂಡಿಯ? ಒಂದು 10-20 ಒಬ್ಬಿಟ್ಟು ಮಾಡ್ತಾರೆ ಕಣಂತೆ. ಸಂಜೆ ಊಟಕ್ಕೆ ಬಂದ್ಬಿಟ್ಟು ನಮ್ಮ ಮನೆಗೆಯ. ಸರಿ ಬಿಡಜ, ಬತ್ತೀನಿ. ಆಡಿ ಸೊಪ್ಪು ತಂದು ಕಟ್ಬಿಟ್ಟು ಸಂಜೆ ಊಟಕ್ಕೆ ನಿಮ್ಮನಿಗೆ ಬತ್ತಿಂಗನ್ ಬಿಡತ್ಲಾಗ ನಾನು ಗೌರಾಜಿ ಕೈಲಿ ಒಬ್ಬಿಟ್ಟು ತಿಂದು ಭಾಳ ದಿಸ್ವಿ ಆಗದೆ. ನಾನು ನಿಮ್ಮನೆ ಒಬ್ಬಿಟ್ಟು ತಿನ್ನಕ್ಕೆ ಬತ್ತಿಂಗನ್ ಬಿಡಜ್ಜ. ಮನೆಗೆ ತಂದು ಮಾಡಿದ್ರೆ ಮನೆ ಮಕ್ಕಳೆಲ್ಲ ತಿಂತವೆ, ದುಡ್ಡು ಖರ್ಚು ಆಯ್ತವೆ ಅಂತೇಳಿ ಮನೇಲಿ ಮಾಡ್ಕೊಂಡು ತಿನ್ನಲ್ಲ ಇವನು. ಯಾರ ಮನೆಗಾರ ಮಾಡಿದ್ರೆ ಹಿಂಗೆ ನಾಟಕ ಹೊಡ್ಕೊಂಡು ಹೋಗ್ತಾನೆ. ನಾನು ಒಬ್ಬಿಟ್ಟು ತಿಂದು ಭಾರಿ ದಿನ ಆಗದೆ, ನಾನು ಬಜ್ಜಿ ತಿಂದು ಭಾರಿ ದಿನ ಆಗೈತೆ, ನಿಮ್ಮ ಮನೆ ಕೈ ರುಚಿ ನೋಡ್ಬೇಕು ಅಂತೇಳಿ ನಾಟಕ ಹೊಡ್ಕೊಂಡು ಬರ್ತಾನೆ ಇವನು. ಇವನಿಗೆ ಸಿದ್ದಪ್ಪ ಅಂತ ಹೆಸರು ಕಟ್ಬಾರ್ದಿತ್ತು, ನಾಟಕು ಸುಬ್ಬ ಅಂತ ಕಟ್ಟಬೇಕಿತ್ತು ಇವನಿಗೆ ಹೆಸರ. ಸುಮ್ನಿರ್ಲ ಪಾಪ, ಈಗ 11 ಗಂಟೆ ಆಗೈತೆ. ಸುಮ್ನಿರು, ನಿಮ್ಮ ಮತ್ತೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿರೋದು ಕಣಂತೆ. ಅಜ್ಜು ಮೊಮ್ಮಗನು ಅಲ್ಲೇ ಏನೋ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರ ಅತ್ಲಾಗಿ. ಏನ್ಲ ಪಾಪ, ಏನೋ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರ ಅಜ್ಜಿ ಮೊಮ್ಮಗನುವೆ. ಏನ್ ಮಾತಾಡ್ತಿದ್ದೀರೋ? ನಿಮ್ಮ ಅಜ್ಜಿಗೆ ಫೋನ್ ಮಾಡಕ್ ಬರುತ್ತೇನೋ? ನೀನೇ ಫೋನ್ ಮಾಡಿ ಕೇಳೋದಲ್ವಾ ಎಲ್ಲಿದ್ಯತೆ, ಯೋಟತಿ ಬತ್ತಿಯತೆ ಅಂತ ಹೇಳಿ. ತಗೊಳ್ಳೋ ಸಾಮಾನು ತಗೊಂಡೋಗಿ ಒಳಿ ಕೊಟ್ಟು ಬರೋಗೋ ನಿಮ್ಮ ಅಮ್ಮಂಗೆ. ಕೋಳಿ ತಿನ್ನಲ್ವಂತೆ ಕಣೋ ನಿಮ್ಮ ಅತ್ತೆ. ಅವೇನೋ ಒಬ್ಬಿಟ್ಟು ತಿಂತದಂತೆ, ಅದಕ್ಕೆ ನಿಮ್ಮ ಅಮ್ಮಯ್ಯ ಒಬ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳದ್ ಕಣ. ತಗೊಂಡೋಗಿ ಕೊಡಿ ನಿಮ್ಮ ಅಮ್ಮಂಗೆ. ತಂದ್ರಾಗ ತಗೊಳ್ಳ ಪಾಪ, ನಾಳಿಗೂ ನಾಡ್ದು ಇರುತ್ತೆ ನಿಮ್ಮ ಅತ್ತೆ. ನಾಳೆ ಸಂಜೆ ಅವಧಿ ತಂದ್ಕೊಡ್ತೀನಿ, ತಗೊಳ್ಳೋ ಕೋಳಿಯೋ. ಟೈಮ್ ಯೋಟಾಯ್ತು ನೋಡ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗೋದಲ್ವೇನಜ್ಜ ನೀನು? ನೋಡನ್ ತಗೊಳ್ಳಿ. ಏನಾರ ಆಟ ಗೀಟ ಮಾಡ್ಕೊಂಡ್ ಬರುತ್ತಾ ಹೆಂಗ ಕಾಣಂತೆ? ಇಲ್ಲಾಂದ್ರೆ ಊಟ ಗಂಟ ಸುಮ್ಮನಿರೋದೇನೆ, ಫೋನ್ ಮಾಡಿರೋದು ಊಟೊತ್ತಿಗೆ ರೈಲ್ವೆ ಸ್ಟೇಷನಿಗೆ ಬಾರಪ್ಪಯ್ಯ ಅಂತ ಹೇಳಿ. ಹೋಗಜ್ಜ ನೀನ್ ಸುಮ್ನೆ ರೈಲ್ವೆ ಸ್ಟೇಷನಿಗೆ ಹೋಗು. ಯಾನ್ ಅನ್ಕೊಳಕ್ಲ ಮಗ ಆರ್ತೂರಿಂದ ಬತ್ತಿದ್ದೆ ನೋಡ್ರ ನಮ್ಮ ಅಪ್ಪ ನನ್ ಕರ್ಕೊಂಡು ಹೋಗಕ್ಕೆ ಬಂದಲ್ಲ ಅನ್ಕೊಳಕ್ಲವೇನಜ್ಜ? ನೀನ್ ಸುಮ್ ಕೂತ್ಕೊಳ್ಳೆ ನೀನು.
ಅವಳಿಗೂ ಅರ್ಥ ಆಗತ್ ಕಣಂತೆ ನಮ್ಮಪ್ಪ ಹಿಂಗ ಆಡ್ತುರ ನಡೆಯಕ್ಕಾಗಲ್ಲ ಅದಕ್ಕೆ ಬಂದಿಲ್ಲ ಅಂತೇಳಿ ಅರ್ಥ ಮಾಡ್ಕೊಳತ್ ಕಣ. ಸುಮ್ಮನೆ ನಿನ್ನಂಗಲ್ಲ ಕಣತ್ ನನ್ನ ಮಗಳು. ಮಗ ಬರೋತ್ತಿಗೆ ಅಡ್ಗೆ ಎಲ್ಲ ಮಾಡಿ ಇಟ್ಟಿರಿ, ನಾನು ಒಂದ್ಸಲ ತೋಟಕ್ಕೆ ಹೋಗಿ ಬರ್ತೀನಿ. ಅಮ್ಮ ಅಮ್ಮ ಅಜ್ಜಿ ನೋಡಮ್ಮ ಅಲ್ಲಿ ನಾವು ಬರ್ತಿದೀವಿ ಮೈಸೂರಿಂದ ಅಂತೇಳಿ ನಮ್ಮನ್ನೇ ಕಾಯ್ಕೊಂಡು ಅಚ್ಚ ಕಡೆ ಕೂತೈತಲ್ವೇನಮ್ಮ? ಹ್ಞೂ ಕಣ್ ಪಾಪ ಅದಕ್ಕೆ ಕೂತಿರೋದು ಅಜ್ಜಿ. ನಾವು ಬರ್ತಿದೀವಿ ಅಂತ ಕಾಯ್ಕೊಂಡು ಕೂತ್ ಬಿಟ್ಟದೆ. ಅಜ್ಜಿ ಅಜ್ಜಿ ಚೆನ್ನಾಗಿದೆಯೇನ ಅಜ್ಜಿ? ಹ್ಞೂ ಕಣ್ ಪಾಪ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ ಪಾಪ? ಸುಜಾತ ಚೆನ್ನಾಗಿದ್ಯಾನವ ನೀನು? ಹ್ಞೂ ಕಣಮ್ಮ ಚೆನ್ನಾಗಿದ್ದೀನಿ. ಎಲ್ಲಾಯ್ತಮ್ಮ ಅಪ್ಪಯ್ಯ ಅತ್ತೆ ಯಾರು ಕಾಣಿಸ್ತಿಲ್ಲ, ಎಲ್ಲಿ ಹೋದ್ರು? ಮಂಜಿ ಮಂಜಿ ಪಾರಮ್ಮ, ನಿನ್ನ ಆದ್ನಿ ಬಂದದೆ? ಬಂದೆ ಕಣತೆ, ಒಳಗೆ ಕರ್ಕೊಂಬನ್ನಿ. ಪಿಂಕಿ ಚೆನ್ನಾಗಿದ್ಯಾನಮ್ಮ? ಸುಜಾತ ಚೆನ್ನಾಗಿದ್ಯಾನಮ್ಮ? ಬಾರಮ್ಮ ಒಳಿಕೆ. ಯಾಕೆ ಆಚೆಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಅಮ್ಮನ ಜೊತೆಗೆ? ಬನ್ನಿ ಒಳಿಕೆ. ಹಂಗೇನಿಲ್ಲ ಕಣತ್ತೆ, ಅಮ್ಮಯ್ಯ ಇಲ್ಲ ಕೂತಿತ್ತಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಳಕ ನೋಡ್ರಿ ಬರ್ತೀವಿ. ಅತ್ತೆ ಮಂಜ ಎಲ್ಲೋದ್ನತ್ತೆ? ಅಯ್ಯೋ ಅದೆಲ್ಲ ಆಟಾಡಕ್ ಹೋದ್ನ ಯಾನ ಕಣಮ್ಮ, ಅಜ್ಜಿ ಜೊತೆನೆ ಮಾತಾಡ್ಕೊಂಡು ಕೂತದ್ದ. ಎಲ್ಗೋದ್ನ ಯಾನ ಕಾಣೆ ನಾನು. ಬಾರಮ್ಮ ಸುಜಾತ ಕೈ ಕಾಲ ತೊಳ್ಕೊಂಬ, ಊಟಕ್ಕೆ ಹಾಕೊಡ್ತಾನಂತೆ. ಸರಿ ಕಣಕ್ಕೆ ಆಯ್ತು, ನನಗೂ ಹೊಟ್ಟೆ ಹಸಿತೈತೆ. ಊಟ ತಗೊಂಬನ್ನಿ ಅತ್ಲಾಗಿ, ಕೈ ಕಾಲು ತೊಳ್ಕೊಂಡ್ ಬಂದ್ಬಿಡ್ತೀನಿ ನಾನು. ಅಪ್ಪಯ್ಯ ಬರೋದೇನ್ ಲೇಟ್ ಆಗುತ್ತಾ ಇಲ್ಲ ಬರ್ತಾರ? ಬರುತ್ತೆ ಕಣಂತ ಹೋಗಮ್ಮ, ನಿನ್ ಕೈ ಕಾಲು ತೊಳ್ಕೊಂಬ. ಈಗ ಬರುತ್ ಕಣಂತ ಹೋಗ್ ನೀನು. ಮಂಜನು ಕಾಣಿಸ್ತಿಲ್ಲ, ಅಪ್ಪಯ್ಯನು ಕಾಣಿಸ್ತಿಲ್ಲ. ಏನ್ ಅಪ್ಪಯ್ಯ ಜೊತೆ ಹೋಗ್ಬಿಟ್ನ ಮಂಜ? ಬೆಳಗ್ಗೆಯಿಂದ ನಿನ್ನೆ ಕಾಯ್ಕೊಂಡು ಕೂತದ್ದ, ನಮ್ಮ ಅತ್ ಬರುತ್ತೆ ತಿನ್ನಕ್ಕೆ ತರುತ್ತೆ ಅಂತ ಹೇಳಿ. ನೋಡಿದ್ರೆ ಈಗೆಲ್ಲ ಎದ್ದೋಗನ್ ಕಣಮ್ಮ. ಬತ್ತನ್ ಕಣಂತ ಹೋಗಿ ನೀವಿಬ್ರು ಕೈ ಕಾಲು ತೊಳ್ಕೊಂಡ್ ಬರಗೆ ಊಟ ಮಾಡೋ ಹೊತ್ತಿಗೆ ಬತ್ತಾರ ಕಣಂತೆ ತಾತನು ಮೊಮ್ಮಗನುವೆ. ಅತ್ತೆ ಅತ್ತೆ ಯಾವಾಗ ಬಂದತ್ತೆ? ಈಗ ಬಂದಕಲ್ಲ ಪಾಪ, ಎಲ್ಗ ಹೋಗಿದ್ಲ ನೀನು ಊಟ ತಕೊಂಡವ? ನಾನು ಅತ್ತರಿಂದ ಕಾಯ್ತಿದೆ ಕಣತ್ತೆ, ನೀನು ಪಿಂಕಿನ ಬರ್ತೀರಾ ಅಂತ ಹೇಳಿ. ಊಟ ತಂದು ಬರ್ಲಿವಲ್ಲ, ನನ್ನ ಹತ್ರ 2 ರೂಪಾಯಿ ದುಡ್ಡಿತ್ತು ಕಣತ್ತೆ, ಅದಕ್ಕೆ ಹೋಗಿ ಕುರ್ಕುರೆ ತಿನ್ಕೊ ಬರೋಣ ಅಂತ ಹೇಳಿ ಹೋಗಿದ್ದೆ. ಆಟೋಗೆ ನೀವು ಬಂದಿದ್ದೀರಾ ಆಟಯ್ಯ. ಸರಿ ಕಣ್ಣ ಪಾಪ ಆತು, ಹೊಟ್ಟೆ ಹಸಿತೈತೆ, ಊಟ ಮಾಡಂಬ. ನೀನು ಕೈ ಕಾಲ ತೊಳ್ಕೊಂಡ್ ಬಂದ್ಬಿಡತ್ಲಾಗಿ. ಸರಿ ಕಣತ್ತೆ ಆತು. ಅತ್ತೆ ಅತ್ತೆ ನಂಗೆ ಏನ್ ತಂದಿದ್ಯತ್ತೆ ಮೈಸೂರಿಂದ? ನಿನಗ್ ತರ್ದಂಗೆ ಇರ್ತೀನಿ ನಾನು. ಕೇಕು ಜ್ಯೂಸು ಪಪ್ಸ್ ಎಲ್ಲ ತಂದಿದ್ದೆ ಅಂತ ಹೋಗ್ಲ ಪಾಪ, ತಿನ್ನೋಗು. ಅಮ್ಮ ಅಮ್ಮ ಕೊಡಮ್ಮ, ಅತ್ತೆ ಏನೋ ತಂದೆ ತಂದಲ್ಲ ತಿಂತೀನಿ. ಪಾಪ ನಿಮ್ಮ ಅಮ್ಮಯ್ಯ ಒಬ್ಬಿಟ್ಟು ಮಾಡೈತ್ ನೋಡಿ, ಒಬ್ಬಿಟ್ಟು ತಿನ್ನು. ನಿಮ್ಮ ಅತ್ತೆ ತಂದಿರವ ಆಮ್ಯಾಕಿನ್ನ ತಿನ್ನುವಂತೆ. ಅಮ್ಮ ಒಬ್ಬಿಟ್ಟು ಮಾಡಿದ್ಯೇನಮ್ಮ? ಸರಿ ಆತ್ ಬಿಡಮ್ಮ, ನಾನು ಫಸ್ಟ್ ಒಬ್ಬಿಟ್ಟು ತಿನ್ನು, ಆಮ್ಯಾಕಿಂದ ಅತ್ತೆ ತಂದಿರವಲ್ಲ ತಿಂತೀನಿ ನಾನು. ಮಂಜಿ ಹೋಗಮ್ಮ ತಗೊಂಬ ಅತ್ಲಾಗಿ. ಯೋಟತ್ನಾಗ ಉಂಡಿದ್ದ ಏನೋ ಹೊಟ್ಟೆ ಸಿತೈತೇನೋ, ಹೋಗ್ ತಗೊಂಬ ಅತ್ಲಾಗಿ. ಸರಿ ಕಣತೆ ಆತು, ಎಲ್ಲ ತಗೊಂಬಂದಿಲ್ ಮಾಡಕ್ತೀನಿ. ಕೈ ಕಾಲು ತೊಳ್ಕೊಂಡ್ ಕೂತ್ಕೊಬಿಡಿ ಎಲ್ರೂ. ಯಾಂತ್ರಾಗ ಬಂದ್ರಿ ಮಗ ರೈಲ್ವೆ ಸ್ಟೇಷನ್ ಇಂದವ? ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪಯ್ಯ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ರೈಲ್ವೆ ಸ್ಟೇಷನ್ ಆತಾಗಿ ಆಟಕ್ಕೆ ಬಂದ್ಬಿಟ್ಟೆ ಅತ್ಲಾಗಿ. ನಿಮ್ ಕೈಲೂ ಬರಕ್ಕಾಗಲ್ಲ ಅಲ್ಲಿ ತನಕ ಅಂತ ಹೇಳಿ. ಹ್ಞೂ ಕಣಮ್ಮ, ಅಲ್ಲಿ ತನಕ ನನಗೂ ಬರಕ್ ಆಗ್ತಲ್ಲ. ಹೆಂಗಪ್ಪ ಆಡಾತು ತಗೊಳಮ್ಮ, ನೀನು ಆಟಕ್ಕೆ ಬಂದದ್ದಯ್ಯ. ಇನ್ನು ಅಡ್ಗೆ ಆಗೈತಾ ಇಲ್ವಾ? ಆಗೈತೆ ಕಣಂಗ್ ಬನ್ನಿ ಅಪ್ಪಯ್ಯ, ಅಕ್ಕೆ ಎಲ್ಲ ತರಕ್ ಹೋಗೋರ್ ಕಣಂಗ್ ಬನ್ನಿ ಕುತ್ಕೊಂಬನ್ನಿ ನೀವೇ. ಸುಜಾತ ಚೆನ್ನಾಗಿದಾವೆ ನಮ್ಮ ಒಬ್ಬಟ್ಟು? ಹ್ಞೂ ಕಣಕ್ಕೆ, ಒಬ್ಬಟ್ಟು ಮಾತ್ರ ಭಾರಿ ಚೆನ್ನಾಗಿದಾವೆ. ಇನ್ನೊಂದೆರಡು ಹಾಕಿಸ್ಕೊಂಡ್ ತಿನ್ನಮ್ಮ, ಬರೀ 2 ಹಾಕೊಟ್ಟೋದನಿ. ಇನ್ನೊಂದೆರಡು ಹಾಕಿಸ್ಕೊಂಡ್ ತಿನ್ನು, ಬಿಸಿ ಬಿಸಿವ. ಪಿಂಕಿ ನೀನು ಇನ್ನೊಂದೆರಡು ತಿನ್ನಪ್ಪ ಒಬ್ಬಿಟ್ಟ. ಬೇಡ ಕಣತ್ತೆ, ನನಗೆ ಸಾಕು. ಇದ್ರಲ್ಲೇ ಒಂದು ಒಬ್ಬಿಟ್ಟ ನಮ್ಮ ಅಮ್ಮಂಗ್ ಕೊಡ್ತೀನಿ ನಾನು. ಪಾಪ ಒಬ್ಬಟ್ಟು ಭಾರಿ ಚೆನ್ನಾಗಿದಾವ್, ತಿನ್ನಿ. ನಿಮ್ಮ ಅತ್ತೆ ಭಾರಿ ಆಸಿಂದ ಮಾಡೈತೆ, ನಾನು ನಾದ್ನಿ ಮಗಳು ಬರ್ತಾಳೆ ಅಂತ ಹೇಳಿ. ತಿನ್ನು, ಭಾರಿ ಚೆನ್ನಾಗಿದಾವ್ ಒಬ್ಬಿಟ್ಟು. ಇಲ್ಲೇ ಇರ್ತಾಳಲ್ಲ 2-3 ದಿನ, ತಿಂತಾಳ್ ಬಿಡಮ್ಮ. ಅವಳಿಗೆ ಜಾಸ್ತಿ ತಿಂದ ತಡ್ಕೊಳಕ್ಕಾಗಲ್ಲ ಅವಳಿಗೆ. ಸರಿ ಕಣ್ ಪಿಂಕಿ, ನಿನ್ಗೆ ಓಟಾಗೋ ತಾಟ್ನೆ ತಿನ್ನಪ್ಪ ನೀನು. ಮಗ ಇನ್ನೊಂದು ಒಬ್ಬಟ್ಟು ಹಾಕಮ್ಮ, ಒಬ್ಬಟ್ಟು ಚೆನ್ನಾಗಿದಾವೆ. ಅತ್ತೆ ನೀವು ಕೂತ್ಕೊಬಿಡಿ ಊಟಕ್ಕೆ, ನೀವು ಒಂದ್ಸಲ ಇನ್ನೇನ್ ಕೂತ್ಕೊಂತೀರಾ ಅತ್ಲಾಗಿ. ಎಲ್ಲರಿಗೂ ನೀಟಾಗಿ ಊಟಕ್ಕೆ ಕೊಟ್ಟು ಆಮೇಲೆ ಊಟ ಮಾಡ್ತೀನಿ ಕಣತ್. ನಾನು ಊಟ ಮಾಡಮ್ಮ, ನೀನು ನಮ್ದಿ ಊಟ ಮಾಡಿ. ನೀನು ನಮ್ಮ ಅಪ್ಪನ ಮನೆಗೆ ಬಂದ್ರೆ ನಾನು ನೆಮ್ಮದಿಯಾಗಿ ಕಣಕ್ಕೆ ಊಟ ಮಾಡ್ಕೊಳ್ಳೋದು. ನೀವು ಕೂತ್ಕೊ ಬನ್ನಿ ಅತ್ಲಾಗಿ, ನೀವು ಒಬ್ರೇ ಏನ್ ಊಟ ಮಾಡ್ತಾರ? ಹ್ಞೂ ಕಣಂತ ಬಾರಮ್ಮ ಅತ್ಲಾಗಿ, ನೀನು ಒಬ್ಬೇ ಏನ್ ಊಟ ಮಾಡ್ತೀಯ? ಬಾ ಕೂತ್ಕೊಂಬ ಊಟಕ್ಕೆ ಅತ್ಲಾಗಿ. ಬೇಡ ಕಣ್ ಸುಮ್ನಿ ರಾಜ, ನಮ್ದೆಲ್ಲ ಊಟ ಆದ್ಮೇಲೆ ಊಟ ಮಾಡ್ಲಿ ಸುಮ್ಮರು. ಅನ್ನಿಲ್ಲ ಅಂತ ಮತ್ತೆ ಎದ್ದಿಕ್ಬೇಕು, ಸಾರಿಲ್ಲ ಅವ್ರು ಎದ್ದಿಕ್ಬೇಕು. ಅವಳಿಗೂ ಉಂಡಿದ್ ಮೈಯ ತಕ್ಕ ಸುಮ್ಮರು. ಅವಳು ಮಂಜಿ ಊಟ ಮಾಡ್ತಾರಲೆ, ಸುಜಾತ ಇಕ್ ಕೊಡ್ತಾಳ ಅವಾಗ. ಸರಿ ಕಣಕ್ಕೆ ಆಯ್ತು, ಆಮೇಲೆ ಊಟ ಮಾಡಿ ಅಂದ್ಬಿಡಿ, ನಾನು ಇಕ್ ಕೊಡ್ತೀನಿ ನಿಮಗೆ. ಮಾವಯ್ಯ ಅಡಿಗೆ ಎಲ್ಲ ಚೆನ್ನಾಗೈತೆ ಮಾವಯ್ಯ? ಓ ಭಾರಿ ಚೆನ್ನಾಗೈತ್ ಕಣಮ್ಮ, ಅಮೃತ ಇದ್ದಂಗ ಆಯ್ತು. ಅಡಿಗೆ ಮಾತ್ರವ ಭಾರಿ ಚೆನ್ನಾಗಿ ಮಾಡಿದ್ಯಾ ಕಣ ಬಿಡಮ್ಮ ಅಡ್ಗೆಯೋ. ಮಂಜುನ್ ಏನು ಒಬ್ಬರು ತಿಂತ ಮಾತೆ ಹೊಳ್ತಿಲ್ವಲ್ಲಮ್ಮ? ಅವನ್ ಹಂಗೆ ಕಣ ಸುಜಾತ, ಏನಾರ ತಿನ್ನೋದ್ ಮುಂದಿದ್ಬಿಟ್ರೆ ಮಾತೆ ಹೊಳ್ದಲ್ಲ ಅವನಿಗೆ. ಓಹೋ ಹಂಗೇನೋ ಮಂಜ ನೀನು. ಒಬ್ಬಿಟ್ಟು ತಿಂತ ಮಾತೆ ಆಡ್ತಿಲ್ವಲ್ಲ, ನಾವ್ ಇಷ್ಟೊಂದು ಮಾತಾಡಿದ್ರುವಾ. ನಮ್ಮ ಅಜ್ಜಿ ಮತ್ತೆ ಯಾರ್ಬೇಡ ಕಣತ ನೀನು. ನನ್ಗೇನು ಒಬ್ಬಿಟ್ಟೆಲ್ಲ ಇಷ್ಟ ಆಗಲ್ಲ. ಇನ್ನೇನ್ ಅಮ್ಮ ಆತೈತಲ್ಲ ಅಂತ ತಿಂತೀನಿ ಮಾತೆಯ.
ಅವನಿಗೆ ಒಬ್ಬಿಟ್ಟೆಲ್ಲ ಇಷ್ಟ ಆಗಲ್ ಕಣಮ್ಮ, ಕೋಳಿನ ಕುರಿನ ಕುಯ್ಯಬೇಕು, ಹಂಗಿದ್ರೆ ಚೆನ್ನಾಗಿ ತಿಂತಾನ ಅವನು. ನೋಡಿದ್ರ ಸ್ನೇಹಿತರೆ, ಮನೆ ಮಗ್ಳು